ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಮೇಲೆ ಕೇಳಿರ್ತಕ್ಕಂಥ ನಂಬರ್ ಸೀರೀಸ್ ಮತ್ತು ಲೆಟರ್ ಸೀರೀಸ್ನ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗಿದ್ವಿ. ಈ ಒಂದು ವಿಡಿಯೋದಲ್ಲಿ ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್ನಲ್ಲಿ ಬರ್ತಕ್ಕಂಥ ಇನ್ನೊಂದು ಕಾನ್ಸೆಪ್ಟ್ ಆದ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೇಲೆ ಇಂಟ್ರೊಡಕ್ಷನ್ ಕ್ಲಾಸ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲೆ ಕೇಳಿರ್ತಕ್ಕಂಥ NET ಮತ್ತು KSET ಕ್ವೆಶನ್ಸ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಲ್ಲಿ ತುಂಬ ಥರದ ಟೈಪ್ಸ್ ಇದ್ದಾವೆ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟೈಪ್ಸ್ ಯಾವ ಅಂದರೆ, ಅದರಲ್ಲಿ ಫಸ್ಟ್ ಒನ್ ಬೆಲೆ ತುಂಬ ಕೋಡಿಂಗ್ ಬೈ ಸಬ್ಸ್ಟಿಟ್ಯೂಷನ್. ಬೆಲೆ ತುಂಬ ಕೋಡಿಂಗ್ ಅಂದ್ರೇನು, ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಎಕ್ಸಾಂಪಲ್: ಗುಪ್ತ ಭಾಷೆಯಲ್ಲಿ ದಿಲ್ಲಿಯನ್ನು 7354 ಕ್ಯಾಲ್ಕುಟಾವನ್ನು 82589662 ಎಂದು ಬರೆದರೆ, ಅದೇ ಗುಪ್ತ ಭಾಷೆಯಲ್ಲಿ ಕ್ಯಾಲಿಕಟ್ ಎಂಬ ಪದವನ್ನು ಏನೆಂದು ಬರೆಯುತ್ತೀರಿ? ಅಂದರೆ ದೆಲ್ಲಿ ಅನ್ನೋ ಒಂದು ವರ್ಡನ್ನು ಈ ನಂಬರಿಂದ ಕೋಡಿಂಗ್ ಮಾಡಿದರೆ, ಅದೇ ಥರ ಕ್ಯಾಲಿಕುಟಾವನ್ನು ಈ ನಂಬರಿಂದ ಕೋಡಿಂಗ್ ಮಾಡಿದರೆ ಕ್ಯಾಲಿಕುಟ್ ಯಾವ ಒಂದು ನಂಬರಿಂದ ಕೋಡಿಂಗ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಾಗಿದೆ, ದಿಲ್ಲಿನ ಯಾವ ನಂಬರಿಂದ ಕೋಡ್ ಮಾಡಿದ್ದಾರೆ? 73541. ಅಂದರೆ ಡಿನ 7, ಇಗೆ 3, ಎಲ್ಗೆ 5 ಮತ್ತು Hನ 4, ಐಗೆ 1 ಅಂತ. ಅದೇ ಥರ ಇನ್ನೊಂದು ವರ್ಡ್ ಯಾವುದು ಕೊಟ್ಟಿದ್ದಾರೆ? ಕ್ಯಾಲ್ಕುಟಾ. ಇದನ್ನು ಯಾವ ನಂಬರಿಂದ ಕೋಡ್ ಮಾಡಿದ್ದಾರೆ? 82589662. ಅಂದರೆ ಸಿಗೆ 8ಇಂದ, ಎನ 2ಇಂದ, ಎಲ್ನ 5ಇಂದ, ಸಿನ 8ಇಂದ, ಯುನ 9ಇಂದ, ಟಿನ 6ಇಂದ, ಟಿನ 6ಇಂದ, ಎನ 2ನಿಂದ ಏನು ಮಾಡಿದ್ದಾರೆ? ಕೋಡ್ ಮಾಡಿದ್ದಾರೆ. ಅದೇ ಥರ ಈಗ ಅವ್ರೇನು ಕೇಳ್ತಿದ್ದಾರೆ, ಕ್ಯಾಲಿಕುಟ್ ಎಂಬ ಒಂದು ಪದವನ್ನು ಯಾವ ನಂಬರಿಂದ ಕೋಡ್ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ. ಇಲ್ಲಿ ಸಿನ ಯಾವ ನಂಬರಿಂದ ಕೋಡ್ ಮಾಡಿದ್ದಾರೆ? ಸಿನ ನಂಬರ್ 8ಇಂದ. ಸೊ ಅದಕ್ಕೆ ಇದೇನು ಮಾಡ್ತೀನಿ? ಸಿನ ನಂಬರ್ 8ಇಂದ ಕೋಡ್ ಮಾಡ್ತೀನಿ. ಏನ ಇಲ್ಲಿ ಯಾವ ನಂಬರಿಂದ ಕೋಡ್ ಮಾಡಿದರೆ? 2. ಸೊ ಅದಕ್ಕೆ ಇದನ್ನೇನು ಮಾಡ್ತೀನಿ? 2ಇಂದ ಕೋಡ್ ಮಾಡ್ತೀನಿ. ಅದೇ ಥರ ಎಲ್ಲ ಯಾವ ನಂಬರಿಂದ ಕೋಡ್ ಮಾಡಿದರೆ? 5. ಸೊ ಇದನ್ನು 5ಇಂದ ಕೋಡ್ ಮಾಡ್ತೀನಿ. ಐನ ಯಾವ ನಂಬರಿಂದ ಕೋಡ್ ಮಾಡಿದಿರಲಿ? ಐನ 1ಇಂದ ಕೋಡ್ ಮಾಡಿದ್ದಾರೆ. ಸೊ ಇದನ್ನು ನಾನು 1ಇಂದ ಕೋಡ್ ಮಾಡ್ತೀನಿ. ಸಿನ ಯಾವ ನಂಬರಿಂದ ಕೋಡ್ ಮಾಡಿದ್ದಾರೆ? ಸಿನ 8ಇಂದ ಕೋಡ್ ಮಾಡಿದ್ದಾರೆ. ಸೊ ಇಲ್ಲಿ ನಾನು ಅದಕ್ಕೆ 8ಇಂದ ಕೋಡ್ ಮಾಡ್ತೀನಿ. ಇವನ್ನ ಯಾವ ನಂಬರಿಂದ ಕೋಡ್ ಮಾಡಿದ್ದಾರೆ? ಇವನ್ನ 9ಇಂದ ಕೋಡ್ ಮಾಡಿದ್ದಾರೆ. ಟಿನ ಯಾವ ನಂಬರಿಂದ ಕೋಡ್ ಮಾಡಿದ್ದಾರೆ? ಟಿನ 6ಇಂದ ಕೋಡ್ ಮಾಡಿದ್ದಾರೆ. ಸೊ ಅಂದರೆ ನಮಗೆ ಬರ್ತಕ್ಕಂಥ ಆನ್ಸರ್ ಏನಿಲ್ಲಿ 8251892. ಅಂದರೆ ಬೆಲೆ ತುಂಬ ಕೋಡಿಂಗ್ ಅಂದರೆ ಅವರೇ ಒಂದೆರಡು ವರ್ಡ್ ಕೊಟ್ಟು ಆ ವರ್ಡಿಗೆ ಕೆಲವೊಂದು ನಂಬರ್ ಕೋಡಿಂಗ್ ಕೊಟ್ಟಿರ್ತಾರೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ಕೋಡಿಂಗ್ಗಳನ್ನು ನೋಡಿಕೊಂಡು ಇನ್ನೂ ಒಂದು ಕೋಡಿಂಗನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡೋದು. ಅದನ್ನು ನಾವೇನಂತ ಕರಿತೀವಿ? ಬೆಲೆ ತುಂಬ ಕೋಡಿಂಗ್ ಅಂತ ಕರಿತೀವಿ. ಅಂದರೆ ಅಲ್ಲಿ ಏನು ಕೊಟ್ಟಿರ್ತಾರೆ ಮಾಹಿತಿ, ಅದನ್ನು ಯೂಸ್ ಮಾಡ್ಕೊಂಡು ಇನ್ನೊಂದು ನಾವಿಲ್ಲಿ ಕೋಡ್ ಮಾಡೋದನ್ನ ಬೆಲೆ ತುಂಬ ಕೋಡಿಂಗ್ ಅಂತ ಕರಿತೀವಿ. ಸೊ ನಮ್ದು ಆನ್ಸರ್ ಏನಾಗುತ್ತೆ ಇಲ್ಲಿ? 8251896. ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದು SSC 2005ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಎಕ್ಸಾಂಪಲ್ ಏನಿದೆ? ಸಾಂಕೇತಿಕ ಭಾಷೆಯಲ್ಲಿ ಪೇರೆಂಟನ್ನು BDFGJK ಎಂದು, ಚಿಲ್ಡ್ರನನ್ನು MOXQUFGJ ಎಂದು ಬರೆದರೆ, ಅದೇ ಭಾಷೆಯಲ್ಲಿ ರೀಪ್ರಿಂಟ್ ಅನ್ನು ಏನೆಂದು ಬರೆಯಬೇಕು? ನಮಗಿಲ್ಲಿ ಏನು ಕೊಟ್ಟಿದ್ದಾರೆ? ಪೇರೆಂಟನ್ನು ಒಂದು ವರ್ಡಿಗೆ ಈ ಲೆಟರ್ಸಿಂದ ಕೋಡ್ ಮಾಡಿದ್ದಾರೆ. ಅದೇ ಥರ ಚಿಲ್ಡ್ರನನ್ನು ಒಂದು ವರ್ಡಿಗೆ ಈ ಲೆಟರ್ಸಿಂದ ಕೋಡ್ ಮಾಡಿದ್ದಾರೆ. ಹಾಗಾದರೆ ರೀಪ್ರಿಂಟ್ ಅನ್ನೋ ಒಂದು ವರ್ಡಿಗೆ ಯಾವ ಲೆಟರ್ಸಿಂದ ಕೋಡ್ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ. ಫಸ್ಟ್ ಅವ್ರು ಕೊಟ್ಟಿರೋದೇನಂತ ನಾವು ನೋಡೋಣ. ಕೊಟ್ಟಿರೋದೇನು? ಪೇರೆಂಟ್ನ ಯಾವ ಒಂದು ವರ್ಡ್ಸಿಂದ ಕೋಡ್ ಮಾಡಿದ್ದಾರೆ? BDFGJK. ಅಂದರೆ ಪಿಗೆ B, ಎಗೆ D, ಆರ್ಗೆ F, ಇಗೆ G, ಎನ್ಗೆ J, ಟಿಗೆ K ಅಂತ. ಅದೇ ಥರ ಚಿಲ್ಡ್ರನ್ಗೆ ಯಾವ ಒಂದು ಲೆಟರ್ಸಿಂದ ಕೋಡ್ ಮಾಡಿದ್ದಾರೆ? MOXQUFGJ. ಅಂದರೆ ಸಿಗೆ M, ಐಗೆ Hಗೆ O, ಐಗೆ X, ಎಲ್ಗೆ Q, ಡಿಗೆ U, ಆರ್ಗೆ F, ಇಗೆ G, ಎನ್ಗೆ J ಅಂತ. ಇವಾಗ ಅವ್ರು ಕೇಳೋ ಪ್ರಶ್ನೆ ಏನು? ರೀಪ್ರಿಂಟ್ ಅನ್ನೋ ಒಂದು ವರ್ಡನ್ನು ಯಾವ ಲೆಟರ್ಸಿಂದ ಕೋಡ್ ಮಾಡ್ತೀರಿ ಅಂತ. ಇವಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿನ ನೋಡಿಕೊಂಡು ಇದನ್ನು ನಾವಿಲ್ಲಿ ಆನ್ಸರ್ ಕಂಡುಹಿಡಿಬೋದು. ಇದರಲ್ಲಿ ಆರ್ಗೆ ಯಾವ ಲೆಟರಿಂದ ಕೋಡ್ ಮಾಡಿದ್ದಾರೆ? ಆರ್ನ F ಇಂದ ಕೋಡ್ ಮಾಡಿದ್ದಾರೆ. ಸೊ ಆರ್ಗೆ ನಾನು ಏನು ಬರಿತೀನಿ? ಇಲ್ಲಿ F ಬರಿತೀನಿ.
ಅದೇ ಥರ ಹೀಗೆ ಯಾವ ಲೆಟ್ರಿಂದ ಕೋಡ್ ಮಾಡಿದ್ದಾರೆ, ಜಿಯಿಂದ ಕೋಡ್ ಮಾಡಿದ್ದಾರೆ. ಸೊ ಇನ ಏನು ಬರಿತೀನಿ, ಜಿ ಅಂತ ಬರಿತೀನಿ. ಅದೇ ಥರ ಪಿಗೆ ಬಿ, ಆರ್ಗೆ ಎಫ್, ಐಗೆ ಎಕ್ಸ್, ಎನ್ಗೆ ಜೆ, ಟಿಗೆ ಕೆ. ಇದೇನಾಗುತ್ತೆ, ರೀಪ್ರಿಂಟ್ ಅನ್ನೋ ಒಂದು ವರ್ಡಿಗೆ ಕೋಡ್ ಮಾಡ್ತಕ್ಕಂಥ ಲೆಟರ್ಸ್. ಇದು ನಮ್ಮ ಆನ್ಸರ್ ಆಗುತ್ತೆ. ಅಂದರೆ ಯಾವ್ದು ನಮ್ಮ ಆನ್ಸರು, ಎಫ್ ಜಿ ಬಿ ಎಫ್ ಎಕ್ಸ್ ಜೆ ಕೆ. ನಮ್ಮ ಆಪ್ಷನಲ್ಲಿದೆಯಾ? ಎಸ್, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಈ ಥರ ಕ್ವಶನ್ಸ್ನ ಸಾಲ್ವ್ ಮಾಡೋದನ್ನ ನಾವು ಬೆಲೆ ತುಂಬೋ ಕೋಡಿಂಗ್ ಅಂತ ಕರಿತೀವಿ. ಅಂದರೆ ಅಲ್ಲೇ ಕೊಟ್ಟಿರ್ತಾರೆ, ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿನ ಯೂಸ್ ಮಾಡಿಕೊಂಡು ಅವ್ರು ಕೇಳಿರ್ತಕ್ಕಂಥ ಒಂದು ವರ್ಡಿಗೆ ಅಥವಾ ಒಂದು ಪದಕ್ಕೆ ನಾವು ಕೋಡಿಂಗ್ ಮಾಡೋದನ್ನು ಬೆಲೆ ತುಂಬೋ ಕೋಡಿಂಗ್ ಅಂತ ಕರಿತೀವಿ. ಅದರಲ್ಲಿ ಎರಡನೇದು ಜಿಗಿಯುವಿಕೆಯ ಕೋಡಿಂಗ್ ಅಥವಾ ಕೋಡಿಂಗ್ ಬೈ ಸ್ಕಿಪ್ಪಿಂಗ್. ಅಂದರೆ ಕೊಟ್ಟಿರ್ತಕ್ಕಂಥ ಒಂದು ಕೋಡಿಂಗ್ ಸೀರೀಸಲ್ಲಿ ಲೆಟರ್ಗಳನ್ನು ಅಥವಾ ನಂಬರ್ಗಳನ್ನು ಸ್ಕಿಪ್ ಮಾಡಿ ಕೋಡ್ ಮಾಡೋದನ್ನ ನಾವು ಏನಂತ ಕರಿತೀವಿ, ಕೋಡಿಂಗ್ ಬೈ ಸ್ಕಿಪ್ಪಿಂಗ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡೋಣ. ಈ ಒಂದು ಪ್ರಶ್ನೆ ಮ್ಯಾನೇಜ್ಮೆಂಟ್ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಏನು ಕೇಳಿದ್ದಾರೆ, MADRAS ಅದನ್ನು NBESBT, ಅದೇ ಥರ BOM BAYನ ಯಾವ ಒಂದು ಲೆಟರ್ಸಿಂದ ಕೋಡ್ ಮಾಡ್ತೀರಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಇವರೇನು ಕೊಟ್ಟಿದ್ದಾರೆ, ಮದ್ರಾಸನ್ನು ಯಾವ ಒಂದು ಲೆಟರ್ಸಿಂದ ಕೋಡ್ ಮಾಡಿದ್ದಾರೆ, NBESBT. ಅದೇ ಥರ ಬಾಂಬೆ ಅನ್ನೋ ಒಂದು ವರ್ಡನ್ನು ಯಾವ ಲೆಟರ್ಸಿಂದ ಕೋಡ್ ಮಾಡ್ತೀರಂತ ಕೇಳ್ತಿದ್ದಾರೆ. ಇವಾಗ ನಮ್ಗೆ ಕೊಟ್ಟಿರ್ತಕ್ಕಂಥದ್ದೊಂದು ಇನ್ಫಾರ್ಮೇಷನ್ ಯಾವ ಥರ ಇದೆ ನೋಡೋಣ. ಇವಾಗ ಎಮ್ಮಿಂದ ಎನ್ ಬರ್ಬೇಕಂದ್ರೆ ಏನು ಮಾಡಬೇಕು, ಎಮ್ಮಿಂದ ಒಂದು ಲೆಟರ್ ಪ್ಲಸ್ ಒನ್ ಮಾಡಿದ್ರೆ ಬರುತ್ತೆ, ಎನ್ ಬರುತ್ತೆ. ಎಮ್ ಆದಮೇಲೆ ಬರ್ತಕ್ಕಂಥ ನೆಕ್ಸ್ಟ್ ಲೆಟ್ರ್ ಯಾವುದು, ಎನ್ನು. ಸೊ ಅದೇ ಥರ ಎ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಲೆಟ್ರ್ ಯಾವುದು, ಬಿ. ಸೊ ಅದೇ ಥರ ಡಿಗೆ ಪ್ಲಸ್ ಒನ್ ಮಾಡಿದ್ರೆ ಏನು ಬರುತ್ತೆ, ಇ ಬರುತ್ತೆ. ಸೊ ಅದೇ ಥರ ಆರಿಗೆ ಪ್ಲಸ್ ಒನ್ ಮಾಡಿದ್ರೆ ಏನು ಬರುತ್ತೆ, ಎಸ್ ಬರುತ್ತೆ. ಸೊ ಅದೇ ಥರ ಎಗೆ ಪ್ಲಸ್ ಒನ್ ಮಾಡಿದ್ರೆ ಏನು ಬರುತ್ತೆ, ಬಿ ಬರುತ್ತೆ. ಸೊ ಅದೇ ಥರ ಎಸ್ಸಿಗೆ ಪ್ಲಸ್ ಒನ್ ಮಾಡಿದ್ರೆ ಏನು ಬರುತ್ತೆ, ಟಿ ಬರುತ್ತೆ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಒಂದು ಲೆಟರ್ಸ್ಗೂ ಪ್ಲಸ್ ಒನ್ ಮಾಡಿದರೆ ನೆಕ್ಸ್ಟ್ ಲೆಟ್ರ್ ಬರುತ್ತಲ್ಲ, ಅದೇ ಇಲ್ಲಿ ಏನಾಗಿದೆ ನಮ್ಮ ಆನ್ಸರ್ ಆಗಿದೆ. ಸೊ ಅದೇ ಥರ ಇಲ್ಲಿ ಒಂದು ಬಾಂಬೆ ಅನ್ನೋ ಒಂದು ವರ್ಡಿಗೂ ಎಲ್ಲ ಲೆಟ್ರಿಗೆ ಏನು ಮಾಡೋಣ, ಈಗ ಪ್ಲಸ್ ಒನ್ನ ಮಾಡ್ತಗೋಣ. ಬಿ ಅನ್ನೋ ಒಂದು ಲೆಟ್ರ್ ಪ್ಲಸ್ ಒನ್ ಮಾಡಿದ್ರೆ ಏನು ಬರುತ್ತೆ, ಬಿ ಆದಮೇಲೆ ನೆಕ್ಸ್ಟ್ ಲೆಟ್ರ್ ಬರ್ತಕ್ಕಂಥದ್ದು ಯಾವುದು, ಸಿ. ಸೊ ಸಿ ಬರುತ್ತೆ. ಅದೇ ಥರ ಓ ಆದಮೇಲೆ ಬರ್ತಕ್ಕಂಥ ನೆಕ್ಸ್ಟ್ ಲೆಟ್ರ್ ಯಾವುದು, ಪಿ. ಅದೇ ಥರ ಎಮ್ ಆದಮೇಲೆ ಬರ್ತಕ್ಕಂಥ ನೆಕ್ಸ್ಟ್ ಲೆಟ್ರ್ ಯಾವುದು, ಎಮ್ಮಿಗೆ ಪ್ಲಸ್ ಒನ್ ಮಾಡಿದ್ರೆ ಯಾವುದು ಬರುತ್ತೆ, ಎನ್ ಬರುತ್ತೆ. ಅದೇ ಥರ ಬಿಗೆ ಪ್ಲಸ್ ಒನ್ ಮಾಡಿದ್ರೆ ಯಾವುದು ಬರುತ್ತೆ, ಸಿ ಬರುತ್ತೆ. ಅದೇ ಥರ ಎಗೆ ಪ್ಲಸ್ ಒನ್ ಮಾಡಿದ್ರೆ ಯಾವುದು ಬರುತ್ತೆ, ಬಿ ಬರುತ್ತೆ. ಅದೇ ಥರ ವೈಗೆ ಪ್ಲಸ್ ಒನ್ ಮಾಡಿದ್ರೆ ಯಾವುದು ಬರುತ್ತೆ, ಜೆಡ್ ಬರುತ್ತೆ. ಸೊ ನಮ್ಮ ಆನ್ಸರ್ ಏನಾಗುತ್ತೆ ಇಲ್ಲಿ, CPN CBZ ಆಗುತ್ತೆ. ಸೊ ನಮ್ದು ಯಾವ ಆಪ್ಷನ್ ಕರೆಕ್ಟ್ ಇಲ್ಲಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಥರ ನಾವು ಕೋಡಿಂಗ್ ಬೈ ಸ್ಕಿಪ್ಪಿಂಗ್ ಮೆಥಡಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಮೆಥಡ್, ಮೂಲಾಕ್ಷರಗಳ ಸ್ಥಾನ ಬದಲಾವಣೆಯ ಕೋಡಿಂಗ್ ಬೈ ಚೇಂಜಿಂಗ್ ದಿ ಪೊಸಿಷನ್ ಆಫ್ ದಿ ಆಲ್ಫಾಬೆಟ್. ಅಂದರೆ ನಮಗೆ ಕೊಟ್ಟಿರ್ತಕ್ಕಂಥ ಲೆಟರ್ಸ್ಗಳನ್ನು ಚೇಂಜ್ ಮಾಡಿ, ಆಲ್ಫಾಬೆಟ್ನ ಚೇಂಜ್ ಮಾಡಿ ಕೋಡಿಂಗ್ ಮಾಡಿರೋದನ್ನ ಕೋಡಿಂಗ್ ಬೈ ಚೇಂಜಿಂಗ್ ದಿ ಪೊಸಿಷನ್ ಆಫ್ ಆಲ್ಫಾಬೆಟ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ ಯಾವ ಥರ ಈ ಕ್ವಶನ್ನ ಸಾಲ್ವ್ ಮಾಡೋದು ಅಂಥೇಳಿ. ನಮ್ಗೆ ಕೊಟ್ಟಿರೋದೇನಿಲ್ಲಿ, ಸೆಂಟ್ರಿಫ್ಯೂಗಲ್ನ RTNECILAGUF ಇಂದ ಕೋಡ್ ಮಾಡಿದ್ದಾರೆ. ಅದೇ ಥರ CONTEMPLATE ಈ ಒಂದು ವರ್ಡನ್ನು ಯಾವ ಲೆಟರ್ಸಿಂದ ಕೋಡ್ ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. CENTRIFUGAL ಈ ಒಂದು ವರ್ಡನ್ನು ಯಾವುದರಿಂದ ಕೋಡ್ ಮಾಡಿದ್ದಾರೆ, RTNECILAGUF. ಅದೇ ಥರ CONTEMPLATE ಈ ಒಂದು ವರ್ಡನ್ನು ಯಾವ ಲೆಟರ್ಸಿಂದ ಕೋಡ್ ಮಾಡ್ತೀರ ಅಂತ ಕೇಳ್ತಿದ್ದಾರೆ. ಇಲ್ಲಿ ಫಸ್ಟ್ ಒಂದು ಕೊಟ್ಟಿರ್ತಕ್ಕಂಥ ಒಂದು ಕೋಡಿಂಗ್ ಯಾವ ಥರ ಇದೆ ಅಂತ ಚೆಕ್ ಮಾಡೋಣ. ಇವಾಗ ಇಲ್ಲಿ ಸ್ಕಿಪ್ಪಿಂಗ್ ನೋಡೋದಾದರೆ ಫಸ್ಟ್ 5 ಟರ್ಮ್ ಏನಿದಾವಲ್ಲ ಅವನ್ನು ರಿವರ್ಸ್ ಆರ್ಡರಲ್ಲಿ ಬರೆದಿದ್ದಾರೆ. ಇಲ್ಲಿ ಫಸ್ಟ್ 5 ಟರ್ಮ್ ಅಂದರೆ CENTR ಅಂತೇಳಿ ರಿವರ್ಸ್ ಆರ್ಡ್ರಲ್ಲಿ ಬರೆದಿದ್ದಾರೆ.
ಮತ್ತು ಮಧ್ಯದಲ್ಲಿರ್ತಕ್ಕಂಥ ನಂಬರು ಆ್ಯಸ್ ಇಟ್ ಈಸ್ ಅದೇ ನಂಬರ್ ಬರೆದಿದ್ದಾರೆ. ಮತ್ತು ನೆಕ್ಸ್ಟ್ 5 ಟರ್ಮ್ನ ಏನು ಮಾಡಿದ್ದಾರೆ, ರಿವರ್ಸ್ ಆರ್ಡ್ರಲ್ಲಿ ಬರೆದಿದ್ದಾರೆ. ಅಂದರೆ FUGAL LAGUF ಅಂತೇಳಿ ರಿವರ್ಸ್ ಆರ್ಡ್ರಲ್ಲಿ ಬರೆದಿದ್ದಾರೆ. ಸೊ ಇದೇ ಥರ ನಾವು ಈ ಒಂದು ಲೆಟ್ರನ್ನು ಏನು ಮಾಡ್ಬೇಕು, ಈಗ ಕೋಡ್ ಮಾಡಿದರೆ ನಮ್ಮ ಆನ್ಸರ್ ಏನಾಗುತ್ತೆ, ಸಿಗುತ್ತೆ. ಸೊ ಫಸ್ಟ್ 5 ಲೆಟ್ರನ್ನ ಏನು ಮಾಡ್ತೀನಿ ನಾನೀಗ ರಿವರ್ಸ್ ಆರ್ಡ್ರಲ್ಲಿ ಬರ್ಕೊತೀನಿ. ನಾನು ಯಾವ ಥರ ಬರ್ಕೋಬೋದು, ETNOC ಮಿಡಲ್ ಟರ್ಮ್ನ ಹಂಗೆ ಬರ್ಕೊತೀನಿ ಆ್ಯಸ್ ಇಟ್ ಈಸ್. ಅದೇ ಥರ ಲಾಸ್ಟಲ್ಲಿ ಇರ್ತಕ್ಕಂಥ 5 ಟರ್ಮನ್ನು ರಿವರ್ಸ್ ಆರ್ಡ್ರಲ್ಲಿ ಬರ್ಕೊತೀನಿ. ಸೊ ETALP ಅಂದರೆ ಈ 5 ಟರ್ಮನ್ನು ರಿವರ್ಸ್ ಆರ್ಡ್ರಲ್ಲಿ ಮತ್ತು ಈ 5 ಲೆಟ್ರನ್ನು ರಿವರ್ಸ್ ಆರ್ಡ್ರಲ್ಲಿ ಬರ್ತೀನಿ. ಸೊ ಇದು ನಮ್ಗೆ ಏನು ಬಂತಲ್ಲ, ಇದೇ ನಮ್ದು ಏನಾಗಿರುತ್ತೆ, ಈಗ ಆನ್ಸರ್ ಆಗಿರುತ್ತೆ. ಸೊ ಬಂದಿರ್ತಕ್ಕಂಥ ಆನ್ಸರ್ ಏನು, ETNOCM ETALP. ಈ ಆನ್ಸರ್ ನಮ್ಮ ಆಪ್ಷನಲ್ಲಿ ಇದೆಯಾ? ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಟೈಪ್ ಆಫ್ ಕೋಡಿಂಗ್, ಮೂಲಾಕ್ಷರಗಳ ಸ್ಥಾನ ಬೆಲೆ ಆಧಾರಿತ ಕೋಡಿಂಗ್. ಕೋಡಿಂಗ್ ಬೇಸ್ಡ್ ಆನ್ ದಿ ಪೊಸಿಷನ್ ನಂಬರ್ ಆಫ್ ಆಲ್ಫಾಬೆಟ್. ಅಂದರೆ ನಮಗೆ ಒಂದು ಕೋಡಿಂಗ್ ಕೊಟ್ಟಿರೋದು, ಆ ಒಂದು ಲೆಟರು ಯಾವ ಒಂದು ಪೊಸಿಷನ್ ನಂಬರಲ್ಲಿರುತ್ತೋ ಅದರ ಆಧಾರಿತ ಮೇಲೆ ಒಂದಿಲ್ಲಿ ಪ್ರಶ್ನೆಗಳನ್ನು ಕೇಳೋದನ್ನ ನಾವು ಕೋಡಿಂಗ್ ಬೇಸ್ಡ್ ಆನ್ ದಿ ಪೊಸಿಷನ್ ನಂಬರ್ ಆಫ್ ಆಲ್ಫಾಬೆಟ್ ಅಂತ ಕರಿತೀವಿ. ಇದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಇದು ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ಜೀಬ್ರಾ ಅನ್ನೋ ವರ್ಡನ್ನು 26, 52, 181 ಅನ್ನೋ ಒಂದು ನಂಬರ್ಸಿಂದ ಏನು ಮಾಡಿದ್ದಾರೆ, ಕೋಡ್ ಮಾಡಿದ್ದಾರೆ. ಅದೇ ಥರ ಕೋಬ್ರಾ ಅನ್ನೋ ವರ್ಡನ್ನು ಯಾವ ಒಂದು ನಂಬರ್ಸಿಂದ ಕೋಡ್ ಮಾಡ್ಬೋದು ಅಂತ ಒಂದು ಪ್ರಶ್ನೆನ ಕೇಳ್ತಿದ್ದಾರೆ. ಈ ಒಂದು ಪ್ರಶ್ನೆ SSC 2002ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಇವಾಗ ನಾವು ಲೆಟ್ರ್ಗಳ ಪೊಸಿಷನ್ನ ನೋಡೋಣ. ಅಂದರೆ ಏನ ಲೆಟ್ರ್ನ ಪೊಸಿಷನ್ ಏನು. ಈಗ ನಮಗೆ ಇಂಗ್ಲೀಷ್ ಆಲ್ಫಾಬೆಟಲ್ಲಿ ಇರ್ತಕ್ಕಂಥ ಲೆಟ್ರ್ಗಳು ಯಾವುವು, ABCDEFGHIJKLMNOPQRSTUVWXYZ. ಇವಾಗ ಇದಕ್ಕೆ ನಾನೇನು ಮಾಡ್ತೀನಿ, ನಂಬರ್ ಕೊಡ್ತಾ ಹೋಗ್ತೀನಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26. ಇದೇನಿದು ಫಾರ್ವರ್ಡ್ ಆರ್ಡರ್. ಅದೇ ಥರ ನನಗೆ ಬ್ಯಾಕ್ವರ್ಡ್ ಆರ್ಡರ್ ಅಂದರೆ ನನಗೆ ರಿವರ್ಸಲ್ಲೂ ನಂಬರ್ನ ಕೊಡ್ತಾ ಬರ್ತೀನಿ. ಅದನ್ನು ಯಾವ ಥರ ಕೊಡ್ತೀನಿ, Z1 Y2 X2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26. ಈ ಥರ ನಾವು 2 ಥರದಲ್ಲಿ ನಂಬರ್ಸ್ನ ಕೊಡ್ಬೋದು. ಒಂದು ಫಾರ್ವರ್ಡ್ ಆರ್ಡರು, ಇನ್ನೊಂದು ರಿವರ್ಸ್ ಆರ್ಡರ್ ಅಂದರೆ ಬ್ಯಾಕ್ವರ್ಡ್ ಆರ್ಡರಲ್ಲಿ ಅಂತ. ಇವಾಗ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಜೀಬ್ರಾ ಅನ್ನೋ ಒಂದು ವರ್ಡಿಗೆ ಯಾವ ಲೆಟರ್ಸ್ ಕೋಡಿಂಗ್ ಮಾಡಿದ್ದಾರೆ ನೋಡೋಣ. ಇಲ್ಲಿ ಜಡ್ಡಿಗೆ ಏನು ಮಾಡಿದ್ದಾರೆ, 26ಇಂದ ಕೋಡ್ ಮಾಡಿದ್ದಾರೆ. ಅದೇ ಥರ ಈಗ ಏನು ಮಾಡಿದ್ದಾರೆ, ನಂಬರ್ 5ಇಂದ ಕೋಡ್ ಮಾಡಿದ್ದಾರೆ. ಬಿನ ಏನು ಮಾಡಿದ್ದಾರೆ, ನಂಬರ್ 2ಇಂದ ಕೋಡ್ ಮಾಡಿದ್ದಾರೆ. ಆರ್ನ ಏನು ಮಾಡಿದ್ದಾರೆ, ನಂಬರ್ 18ಇಂದ ಕೋಡ್ ಮಾಡಿದ್ದಾರೆ. ಸೊ ಏನೇನು ಮಾಡಿದ್ದಾರೆ, ನಂಬರ್ 1ಇಂದ ಕೋಡ್ ಮಾಡಿದ್ದಾರೆ. ಅಂದರೆ ಈ ಒಂದು ವರ್ಡನ್ನು ಫಾರ್ವರ್ಡ್ ಆರ್ಡರ್ ನಂಬರಲ್ಲಿ ಕೋಡ್ ಮಾಡಿದ್ದಾರೆ. ಅಂದರೆ ಹೇಗೆ 1, ಬಿಗೆ 2, ಅದೇ ಥರ ಇನ 5, ಜಡ್ಡನ್ನು 26 ಅಂತೇಳಿ. ಸೊ ಅದೇ ಥರ ನಾವು ಇವಾಗ ಏನು ಮಾಡೋದು, ಕೋಬ್ರಾನು ಅದೇ ಥರ ಫಾರ್ವರ್ಡ್ ಆರ್ಡ್ರಲ್ಲಿ ಕೋಡ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಆನ್ಸರ್ ಬರುತ್ತೆ. ಸೊ ಇಲ್ಲಿ ಸಿ ಅಂದರೆ ಎಷ್ಟು ನಂಬರ್ ಇದೆ, ಸಿ ಅಂದರೆ ಏನಾಗ 3. ಈ ಥರ ಓ ಅಂದ್ರೆ ಓನ ನಂಬರ್ ಎಷ್ಟು 15. ಸೊ ಬಿನ ನಂಬರ್ ಎಷ್ಟು 2. ಆರ್ನ ನಂಬರ್ ಎಷ್ಟು 18. ಅದೇ ಥರ ಎನ ನಂಬರ್ ಎಷ್ಟು 1. ಸೊ ನಮ್ದು ಏನಾಗುತ್ತೆ ಆನ್ಸರು 315218. ಇದನ್ನು ನಮ್ಮದು ಆನ್ಸರ್ ಆಗುತ್ತೆ. ಈ ಆನ್ಸರ್ ನಮ್ಮ ಆಪ್ಷನಲ್ಲಿ ಇದೆಯಾ? ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಥರ ನಾವು ಕೋಡಿಂಗ್ ಬೇಸ್ಡ್ ಆನ್ ದಿ ಪೊಸಿಷನ್ ನಂಬರ್ ಆಫ್ ಆಲ್ಫಾಬೆಟ್ ಅಂದರೆ ಕೊಟ್ಟಿರ್ತಕ್ಕಂಥ ಒಂದು ಆಲ್ಫಾಬೆಟ್ಟು ಯಾವ ನಂಬರ್ ಪೊಸಿಷನಲ್ಲಿ ಇದೆ ಅಂತೇಳಿ ಅದರ ಮುಖಾಂತರನೂ ಈ ಥರ ನಾವು ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಇದೇ ಮೆಥಡಲ್ಲಿ SSC 2002ರಲ್ಲಿ ಕೇಳಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ, ಒಂದು ವೇಳೆ A = 26 ಮತ್ತು ಸನ್ = 27 ಎಂದಾದರೆ ಕ್ಯಾಟ್ನ ಬೆಲೆ ಎಷ್ಟು ಅಂತ. ಅಂದರೆ ಅವರೇ ಕೊಟ್ಟಿದ್ದಾರೆ. ಎ ಅಂದರೆ ಎಷ್ಟಿಲ್ಲಿ 26,
ಸನ್ ಅಂದರೆ ಎಷ್ಟು 27, ಕ್ಯಾಟ್ ಅಂದರೆ ಎಷ್ಟು ಅಂತ ಕೇಳ್ತಿದ್ದಾರೆ. ಇವಾಗ ತಾನೇ ನಾನಿಲ್ಲಿ ಲೆಟರ್ಸ್ನ ನಂಬರ್ಸಾಗಿ ಕೋಡ್ ಮಾಡೋದು ಯಾವ ಥರ ಅಂತೇಳಿ ನಾನು ಬರೆದಿದ್ದೆ. ಸೊ ಅದೇ ಪ್ರಕಾರದಲ್ಲಿ ಅವರು ಎ ಅಂದರೆ 26 ಕೊಟ್ಟಿದ್ದಾರೆ. ಅಂದರೆ ಎ ಅಂದರೆ ಏನಿಲ್ಲಿ 26 ಅಂದರೆ ಬ್ಯಾಕ್ವರ್ಡ್ ಆರ್ಡ್ರಲ್ಲಿ, ಅಂದರೆ ರಿವರ್ಸ್ ಆರ್ಡ್ರಲ್ಲಿ ಬರೆದಾಗ ಎ ಏನು ಬರುತ್ತೆ 26 ಬರುತ್ತೆ. ಅದೇ ಫಾರ್ವರ್ಡ್ ಆರ್ಡ್ರಲ್ಲಿ ಬರೆದಾಗ ಎ ಏನಾಗುತ್ತೆ 1 ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೋಡಿಂಗ್ ಯಾವ ಥರ ಇದೆ, ರಿವರ್ಸ್ ಆರ್ಡ್ರಲ್ಲಿದೆ. ತೊಂದರೆ ಈಗ ಸನ್ನಿಗೆ 27 ಯಾವ ಥರ ಬಂತು ಅಂತ ನೋಡೋಣ. ರಿವರ್ಸ್ ಆರ್ಡ್ರಲ್ಲಿ SCVNಗೆ ಬೆಲೆ ಕೊಟ್ಟರೆ 27 ಬಂದರೆ ಏನಾಗುತ್ತೆ, ಇದು ರಿವರ್ಸ್ ಆರ್ಡ್ರಲ್ಲಿದೆ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ. ಒಂದ್ಸರಿ ಚೆಕ್ ಮಾಡೋಣ. ಎಸ್ ಅಂದರೆ ರಿವರ್ಸ್ ಆರ್ಡ್ರಲ್ಲಿ ಎಷ್ಟಿದೆ, ಫಾರ್ವರ್ಡ್ ಆರ್ಡ್ರಲ್ಲಿ 19 ಇದೆ, ರಿವರ್ಸ್ ಆರ್ಡ್ರಲ್ಲಿ 8 ಇದೆ. ಸೊ ಎಸ್ಸಿಗೆ 8 ಕೊಡ್ತೀನಿ. ಅದೇ ಥರ ಇವುದು ರಿವರ್ಸ್ ಆರ್ಡರ್ ಎಷ್ಟಿದೆ, 6 ಇದೆ, 6 ಕೊಡ್ತೀನಿ. ಎನ್ನಿಗೆ ರಿವರ್ಸ್ ಆರ್ಡರ್ ಎಷ್ಟಿದೆ, 13 ಇದೆ, 13 ಕೊಡ್ತೀನಿ. ಇವು 3 ಪ್ಲಸ್ ಮಾಡಿ ಎಷ್ಟು ಬರುತ್ತೆ ನೋಡೋಣ. 13 + 6 19, 19 + 8 27. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೋಡಿಂಗ್ ಯಾವ ಥರ ಇದೆ, ಕೊಟ್ಟಿರ್ತಕ್ಕಂಥ ಒಂದು ಲೆಟರ್ಗಳಿಗೆ ರಿವರ್ಸ್ ಆರ್ಡ್ರಲ್ಲಿ ನಂಬರ್ಸ್ನ ಕೋಡ್ ಮಾಡಿ ಅವನ್ನ ಪ್ಲಸ್ ಮಾಡಿದ್ದಾರೆ. ಸೊ ಅಂದರೆ ನಾವು ಏನು ಮಾಡಬೇಕು, ಕೊಟ್ಟಿರ್ತಕ್ಕಂಥ ಒಂದು ಕ್ಯಾಟನ್ನು ಒಂದು ಲೆಟ್ರಿಗೂ ಅದೇ ಥರ ನಾವು ಇವಾಗ ಕೋಡ್ ಮಾಡಿ ನೋಡೋಣ. ಅಂದರೆ ಸಿನ ರಿವರ್ಸ್ ಆರ್ಡ್ರಲ್ಲಿ ಎಷ್ಟಾಗುತ್ತೆ ಆನ್ಸರು, ಸಿಗೆ ರಿವರ್ಸ್ ಆರ್ಡ್ರಲ್ಲಿ 24 ಆಗುತ್ತೆ. ಅದೇ ಥರ ಎಗೆ ರಿವರ್ಸ್ ಆರ್ಡ್ರಲ್ಲಿ ಎಷ್ಟಾಗುತ್ತೆ 26 ಆಗುತ್ತೆ. ಅದೇ ಥರ ಟಿಗೆ ರಿವರ್ಸ್ ಆರ್ಡ್ರಲ್ಲಿ ಎಷ್ಟಾಗುತ್ತೆ, ಟಿಗೆ ರಿವರ್ಸ್ ಆರ್ಡ್ರಲ್ಲಿ 7 ಆಗುತ್ತೆ. ಇದು 3ನ್ನು ಪ್ಲಸ್ ಮಾಡಿದ್ರೆ ಏನು ಬರುತ್ತಲ್ಲ ಆನ್ಸರು, ಅದೇ ನಮ್ಮದು ಫೈನಲ್ ಆನ್ಸರ್ ಆಗಿರುತ್ತೆ. 24, 26, 7. ಇದು 3ನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, 10, 17, 57. ಏನು ಬರುತ್ತೆ ಆನ್ಸರು 57. ಸೊ ಇದರಲ್ಲಿ ನಮ್ಮ ಆಪ್ಷನಲ್ಲಿ 57 ಇದೆಯಾ, ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಥರ ನಾವು ಕೋಡಿಂಗ್ ಬೇಸ್ಡ್ ಆನ್ ದಿ ಪೊಸಿಷನ್ ನಂಬರ್ ಆಫ್ ಆಲ್ಫಾಬೆಟಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಪ್ರೀವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂಥ KSET ಮತ್ತು UGC NET ಕ್ವಶನ್ಸ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.